ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಂದು ಕಾನೂನಿನ ಸುಳಿಯಲ್ಲಿ ಸಿಲುಕಿ ತಿಹಾರ್ ಜೈಲು ಸೇರಿ ಹೊರಬಂದಿದ್ರು ಡಿಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಒಲಿಸಿಕೊಳ್ಳಲು ಕರಾವಳಿಯ ಶಕ್ತಿ ದೇವಿಗೆ ಪೂಜೆ ಸಲ್ಲಿಸಿ ಯಶಸ್ವಿ ಕೂಡ ಆಗಿದ್ರು. ಈಗ ಸಿಎಂ ಬದಲಾವಣೆಯ ಚರ್ಚೆ ಆಗುತ್ತಿರುವ ಬೆನ್ನಲ್ಲೇ ಇಂದು ಕರಾವಳಿಯಲ್ಲಿ ನೆಲೆಸಿರುವ ಅದೇ ಶಕ್ತಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲು ಮುಂದಾಗಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲವಿದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಇದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಾತು. ಸಿಎಂ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಡಿಕೆ ಶಿವಕುಮಾರ್ ಒಂದಲ್ಲ ಒಂದು ದೇವಾಲಯಗಳಿಗೆ ಭೇಟಿ ನೀಡಿ ಇಷ್ಟಾರ್ಥ ಸಿದ್ಧಿಗಾಗಿ ಸಂಕಲ್ಪ ಮಾಡ್ತಿದ್ದಾರೆ. ಇವತ್ತು ಮತ್ತೊಂದು ದೇವಾಲಯಕ್ಕೆ ರೌಂಡ್ಸ್ ಕೈಗೊಳ್ತಿದ್ದಾರೆ. ಜಗದೀಶ್ವರಿ ದೇವಾಲಯದಲ್ಲಿಂದು ವಿಶೇಷ ಪೂಜೆ. ಅಂಕೋಲಾದ ಆಂದ್ಲೆ ಗ್ರಾಮದಲ್ಲಿರುವ ದೇವಸ್ಥಾನ. ಹತ್ತಾರು ಸವಾಲು ಮೆಟ್ಟಿ ನಿಂತು ಉಪಮುಖ್ಯಮಂತ್ರಿ ಆಗಿದ್ದರ ಹಿಂದೆ ದೈವ ಶಕ್ತಿಯ ಬಲವಿದೆ ಎನ್ನುವುದು ಡಿಕೆಶಿಯ ನಂಬಿಕೆ. ಹೀಗಾಗಿ ಈ ಹಿಂದೆ ಸಂಕಷ್ಟದ ಸಮಯದಲ್ಲಿ ದೈವ ಬಲ ಪಡೆದಿದ್ದ ದೇವಸ್ಥಾನಕ್ಕೆ ಇಂದು ಮತ್ತೊಮ್ಮೆ ಡಿಕೆಶಿ ತೆರಳುತ್ತಿದ್ದಾರೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಆಂದ್ಲೆ ಗ್ರಾಮದಲ್ಲಿರುವ ಜಗದೀಶ್ವರಿ ದೇವಾಲಯ. ಇದೇ ದೇವಾಲಯದಲ್ಲಿಂದು ಬೆಳಗ್ಗೆ 9 ಗಂಟೆಗೆ ಡಿಕೆಶಿ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ. 2 ಗಂಟೆಗಳ ಕಾಲ ದೇವಸ್ಥಾನದಲ್ಲಿಯೇ ಡಿಕೆ ಇರಲಿದ್ದಾರೆ. ಬಲಭಾಗದಿಂದ ಹೂ ಕೊಟ್ಟರೆ ಬೇಡಿಕೆ ಈಡೇರುವ ನಂಬಿಕೆ. ಜಗದೀಶ್ವರಿ ದೇವಿಗೆ ಸುಂದರವಾದ ಅಲಂಕಾರ ಹಾಗೂ ಪೂಜೆ ಮಾಡಲಾಗುತ್ತೆ. ಬಳಿಕ ಭಕ್ತರು ಮನದಲ್ಲೇ ತಮ್ಮ ಕೋರಿಕೆಗಳನ್ನು ಮುಂದಿಡ್ತಾರೆ. ಬೇಡಿಕೆ ಇಟ್ಟ ಕೆಲವೇ ಸಮಯದಲ್ಲಿ ದೇವಿಯು ಪ್ರಸಾದ ಕೊಡ್ತಾಳೆ. ಬಲಭಾಗದಿಂದ ಹೂ ಬಿದ್ದರೆ ಬೇಡಿಕೆ ಈಡೇರುತ್ತೆ. ಒಂದು ವೇಳೆ ಎಡಭಾಗದಿಂದ ಪ್ರಸಾದ ಕೊಟ್ರೆ ಬೇಡಿಕೆ ಈಡೇರೋದು ಕಷ್ಟ ಅನ್ನೋದು ಇಲ್ಲಿನ ಪ್ರತೀತಿಯಾಗಿದೆ. ತಿಹಾರ ಜೈಲಿಂದ ಹೊರಬಂದ ಬಳಿಕವೂ ಇಲ್ಲಿಗೆ ಬಂದಿದ್ದ ಡಿಕೆ. ವಿಷಯ ಏನಂದ್ರೆ, ಈ ಹಿಂದೆ ತಿಹಾರ್ ಜೈಲಿನಿಂದ ಹೊರಬಂದ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕೊಡಲು ಹೈಕಮಾಂಡ್ ಮುಂದಾಗಿತ್ತು. ಆದರೆ ಇಡಿಕೆ ಸುಳಿಯಲ್ಲಿ ಸಿಲುಕಿದಂತ ಡಿಕೆಗೆ ಸವಾಲು ಎದುರಾಗಿತ್ತು. ಆಗ ಇದೇ ಆಂದ್ಲೆ ಗ್ರಾಮಕ್ಕೆ ಬಂದು ಜಗದೀಶ್ವರಿ ದೇವಿಗೆ ಹರಕೆಯನ್ನ ಕಟ್ಟಿಕೊಂಡಿದ್ರು. ಆಗ ದೇವಿ ಬಲಭಾಗದಿಂದ ಹಿಂಗಾರು ಪ್ರಸಾದ ಕೊಟ್ಟಿದ್ಲು. ದೇವಿಯ ಕೃಪೆಯಂತೆ ಕೆಪಿಸಿಸಿ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರುವಲ್ಲಿ ಡಿಕೆ ಯಶಸ್ವಿಯಾಗಿದ್ರು. ಸದ್ಯ ಪವರ್ ಶೇರಿಂಗ್ ಗುದ್ದಾಟ ಜೋರಾಗಿದೆ. ಇದೇ ಸಂದರ್ಭದಲ್ಲಿ ಆಂದ್ಲೆಯ ಜಗದೀಶ್ವರಿ ಶಕ್ತಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಡಿಕೆಶಿ ಬೇಡಿಕೆ ಇಡ್ತಾ ಇರೋದು ಗಮನ ಸೆಳೆದಿದೆ. ಸೂರಜ್ ಉತ್ತೂರೆ, ಟಿವಿ9 ಉತ್ತರ ಕನ್ನಡ.